ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ನಿಫ್ಟಿ 50 ಕಂಪನಿ ಡಿವಿಡೆಂಡ್ಗಳ ಲೆಕ್ಕಾಚಾರವನ್ನ ಒಮ್ಮೆ ನೋಡಿ ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲ ನಿಫ್ಟಿ 50 ಕಂಪನಿಗಳ ಡಿವಿಡೆಂಟ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆಲ್ಮೋಸ್ಟ್ ಒಂದು ವರ್ಷದಲ್ಲಿ ಎಷ್ಟೆಲ್ಲ ಡಿವಿಡೆಂಟ್ ಕೊಟ್ಟಿದ್ದಾರೆ, ಈ ಅತಿ ಹೆಚ್ಚು ಡಿವಿಡೆಂಟ್ ಕೊಟ್ಟಿರೋ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದಾ, ಏನು ಎತ್ತ ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತಾ ಹೋಗೋಣ. ಹಾಗೆ ಕೊನೆ ತನಕ ನೋಡಿ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದೋ ಬೇಡ ಅನ್ನೋದನ್ನ ನಾನು ನೀಟಾಗಿ ಒಂದು ಪ್ಯಾರಾಮೀಟರ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಹಾಗೆ ಏನಾದರೂ ಡೌಟ್ ಇದ್ದರೆ ಪ್ಯಾರಾಮೀಟರ್ಸ್ಗಳು ಗೊತ್ತಿಲ್ಲ ಅಂತಂದರೆ ಇದೇ ವಿಡಿಯೋದ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಸಾಧ್ಯವಾದಷ್ಟು ನಿಮಗೆ ಗೊತ್ತಾಗಿಲ್ಲದಕ್ಕಂಥದ್ದು ಒಂದೊಂದು ವಿಡಿಯೋ ಮಾಡಿ ಕೂಡ ನಾನು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಆಲ್ ನಿಫ್ಟಿ 50 ಕಂಪನಿಗಳ ಡಿವಿಡೆಂಟ್ ಹಿಸ್ಟ್ರಿನೂ ಕೂಡ ಕೊಟ್ಟಿರ್ತೀನಿ. ಸ್ನೇಹಿತರೆ, ಇದು ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ, ಇಲ್ಲಿ ನಾನು ಯಾವುದೇ ರೆಕಮೆಂಡೇಶನ್ ನೀಡುತ್ತಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ನೀವೇ ಜವಾಬ್ದಾರರಾಗಿರುತ್ತೀರಾ. ಓಕೆ, ಈಗ ಮೊದಲಿಗೆ ವಾಟ್ ಈಸ್ ಡಿವಿಡೆಂಟ್ ಈಲ್ಡ್? ಏನಿದು ಡಿವಿಡೆಂಟ್ ಈಲ್ಡ್? ಡಿವಿಡೆಂಟ್ ಈಲ್ಡ್ ಅನ್ನೋದಕ್ಕಿಂತ ಮುಂಚೆ ಮೊದಲಿಗೆ ಡಿವಿಡೆಂಟ್ ಅಂತಂದ್ರೆ ಏನು ಅಂತ ತಿಳ್ಕೊಂಡ್ಬಿಡೋಣ. ಈಗ ನಾವು ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ನಮ್ಮನ್ನ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಹಾಗೆ ಆ ಕಂಪನಿಗೆ ನಾವೇನೆಲ್ಲ ಇನ್ವೆಸ್ಟ್ ಮಾಡ್ತೀವೋ ಅವರು ಆ ದುಡ್ಡನ್ನು ತಗೊಂಡು ಅವರೊಂದು ಬಿಸ್ನೆಸ್ ಮಾಡ್ತಾರೆ, ಅದರಿಂದ ರೆವೆನ್ಯೂ ಜನರೇಟ್ ಆಗುತ್ತೆ, ಅದರಿಂದ ಲಾಭನೂ ಕೂಡ ಗಳಿಸ್ತಾರೆ. ಸೊ ಆ ಲಾಭದಲ್ಲಿ ಸ್ವಲ್ಪ ಇಂತಿಷ್ಟು ಮೊತ್ತ ಅಂತ ಅಂದ್ಬಿಟ್ಟು ಇನ್ವೆಸ್ಟರ್ಸಿಗೆ ಕಂಪನಿ ಡಿಕ್ಲೇರ್ ಮಾಡುತ್ತೆ, ಅದನ್ನ ಡಿವಿಡೆಂಟ್ ಅಂತ ಕರೀತಾರೆ. ಅಲ್ಲಿ ಯಾವುದೇ ಒಂದು ರೂಲ್ಸ್ ಇಲ್ಲ, ಕೊಡ್ಲೇಬೇಕು ಅನ್ನೋದು. ಡಿಪೆಂಡ್ಸ್ ಆನ್ ಕಂಪನಿ ಮ್ಯಾನೇಜ್ಮೆಂಟ್. ಕಂಪನಿ ಓಕೆ ಅಪ್ಪ ಇನ್ವೆಸ್ಟರ್ಸಿಗೆ ಇಷ್ಟು ಲಾಭ ಆಗಿದೆ, ಯಾಕಂದ್ರೆ ನಾವು ಕೊಟ್ಟಿರೋ ದುಡ್ಡಿಂದ ಅಲ್ವಾ ಅವ್ರಿಗೆ ಲಾಭ ಆಗಿರೋದು, ಹಾಗಾಗಿ ಒಬ್ರು ಡಿವಿಡೆಂಟ್ ಡಿಕ್ಲೇರ್ ಮಾಡ್ತಾರೆ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಒಂದೊಂದು ತುಂಬಾ ಜಾಸ್ತಿನೇ ಡಿವಿಡೆಂಟ್ ಕೊಡ್ತಾರೆ. ಆಲ್ಮೋಸ್ಟ್ ಡಿವಿಡೆಂಟ್ ಇದ್ದೇ ಇರುತ್ತೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ. ನೋಡೋಣ ಎಷ್ಟಿದೆ ಏನು ಅಂತ, ಅದನ್ನ ಡಿವಿಡೆಂಟ್ ಅಂತ ಕರೀತಾರೆ. ಬಟ್ ಡಿವಿಡೆಂಟ್ ಈಲ್ಡ್ ಅಂದ್ರೆ ಏನೂ ಇಲ್ಲ, ಸಿಂಪಲ್. ಡಿವಿಡೆಂಟ್ ಈಲ್ಡ್ ಈಸ್ ಎ ಮೆಜರ್ ಆಫ್ ಹೌ ಮಚ್ ಮನಿ ಪೇಸ್ ಶೇರ್ ಹೋಲ್ಡರ್ಸ್ ಆಸ್ ಎ ಒಂದು ವರ್ಷದಲ್ಲಿ ಎಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಶೇರ್ ಪ್ರೈಸಿಗೆ ಕಂಪ್ಯಾರಿಸನ್ ಮಾಡಿ ಹೇಳೋದನ್ನ ಡಿವಿಡೆಂಟ್ ಈಲ್ಡ್ ಅಂತ ಕರೀತಾರೆ. ಇನ್ನೊಂದ್ಸರಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ಎಷ್ಟು ಅಂತ ಕೊಡ್ತಾರೆ, 10 ರೂಪಾಯಿ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಆ ಶೇರ್ ಪ್ರೈಸ್ ಏನಾದರೂ 100 ರೂಪಾಯಿ ಇದ್ರೆ 10%. ಒಂದು ವರ್ಷದ ಓವರ್ ಆಲ್ ಎಲ್ಲ ಎಷ್ಟು, ಒಂದು ವರ್ಷದಲ್ಲಿ ಒಂದ್ಸರಿನಾರು ಕೊಡ್ಬೋದು, ಕೊಡದೇನಾರು ಇರ್ಬೋದು, ಅಥವಾ ಒಂದು ತಿಂಗಳಿಗೆ ಒಂದ್ಸರಿ ಕೊಡ್ಬೋದು, ಅಥವಾ 5 ತಿಂಗಳಿಗೆ ಒಂದ್ಸರಿ ಕೊಡ್ಬೋದು, ಡಿಪೆಂಡ್ಸ್. ಒಟ್ಟು ಓವರ್ ಆಲ್ ಒಂದು ವರ್ಷದಲ್ಲಿ ಎಷ್ಟು ಡಿವಿಡೆಂಟ್ ಕೊಟ್ಟಿದ್ದಾರೆ ಅದನ್ನ ಶೇರ್ ಪ್ರೈಸಿಗೆ ಪರ್ಸೆಂಟೇಜ್ನ ಲೆಕ್ಕ ಹಾಕಿದ್ರೆ ಅದು ಬರ್ತಕ್ಕಂಥದ್ದನ್ನೇ ಡಿವಿಡೆಂಟ್ ಈಲ್ಡ್ ಅಂತ ಕರೀತಾರೆ. ಅದೆಲ್ಲ ಏನು ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನೊಂದು ಫಾರ್ಮುಲಾನೇ ಕೊಟ್ಟಿದ್ದೀನಿ. ಡಿವಿಡೆಂಟ್ ಈಲ್ಡ್ ಅಂದರೆ ಆನ್ಯುವಲ್ ಡಿವಿಡೆಂಟ್, ಒಂದು ವರ್ಷದಲ್ಲಿ ಎಷ್ಟು ಡಿವಿಡೆಂಟ್ ಕೊಡ್ತಾರೋ ಅದಕ್ಕೆ ಡಿವೈಡೆಡ್ ಬೈ ಸ್ಟಾಕ್ ಪ್ರೈಸ್ ಇಂಟು 100 ಹೊಡೆದ್ರೆ ನಿಮಗೆ ಬರುತ್ತೆ. ಅಥವಾ ನೀವು ಹೋಗಿ ಗೂಗಲಲ್ಲಿ ಈ ಕಂಪನಿಯ ಡಿವಿಡೆಂಟ್ ಈಲ್ಡ್ ಅಂತ ಹೊಡೆದ್ರೆ ಅದು ಕೂಡ ತೋರಿಸುತ್ತೆ, ಅಥವಾ ಹಲವಾರು ಆ್ಯಪ್ಗಳು ಕೂಡ ಇದೆ. ಬಟ್ ನಿಮಗೆ ಈ ಥಿಯರಿಯಾಟಿಕಲ್ ಅರ್ಥ ಆಗಿರ್ಬೇಕು. ಅರ್ಥ ಆದರೆ ನಿಮಗೆ ಒಂದು ನಾಲೆಡ್ಜ್ ಬರುತ್ತೆ. ಹಾಗೆ ನಿಮಗೆ ಅರ್ಥ ಈಸಿಯಾಗಿ ಈ ಒಂದು ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಗ್ಲಾನ್ಸ್ ಕೂಡ ಮಾಡ್ಕೋಬಹುದು. ಓಕೆ, ಈಗ ಏನೇನೆಲ್ಲ ಕೊಟ್ಟಿದ್ದಾರೆ, ಯಾವ್ಯಾವ ಕಂಪನಿಗಳಲ್ಲಿ ಎಷ್ಟು ಪರ್ಸೆಂಟ್ ಬಂದಿದೆ, ಅತಿ ಹೆಚ್ಚು ಡಿವಿಡೆಂಡ್ ಕೊಟ್ಟ ಕಂಪನಿಗಳ್ಯಾವು, ಆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದಾ, ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ ಮುಂದಕ್ಕೆ ಹೋಗೋಣ. ಓಕೆ, ಇಲ್ಲಿ ನಾನು ಎಲ್ಲ ನಿಫ್ಟಿ 50 ಕಂಪನಿಗಳ ಬಗ್ಗೆ ಮಾತ್ರ ತಗೊಂಡಿದ್ದೀನಿ. ನಿಫ್ಟಿ 50 ಯಾಕೆ ತಗೊಂತಾ ಇದ್ದೀನಿ ಏನು ಅನ್ನೋದು ನನ್ನ ವಿಡಿಯೋ ನೋಡಿದವರಿಗೆಲ್ಲ ಗೊತ್ತಿರುತ್ತೆ. ಯಾಕಂದರೆ ಇನ್ವೆಸ್ಟ್ಮೆಂಟು ತುಂಬ ಮಾರ್ಕೆಟ್ ಕ್ಯಾಪ್ ಇರ್ತಕ್ಕಂಥ ಕಂಪನಿಗಳು ಜಾಸ್ತಿ ಜನನು ಇನ್ವೆಸ್ಟ್ ಮಾಡಿರ್ತಾರೆ. ನನ್ನ ಯೂಟ್ಯೂಬಲ್ಲಿ ನೋಡಿರ್ತಕ್ಕಂಥ ವಿಡಿಯೋ ಎಲ್ಲರೂ ಕೂಡ ಏನೆಲ್ಲ ನೋಡ್ತಾ ಇರ್ತೀರ, ನಾನು ಜಾಸ್ತಿ ಕೂಡ ನಿಫ್ಟಿ 50ಯಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಿಫ್ಟಿ 50 ತಗೊಂಡಿದ್ದೀನಿ. ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಅದಾನಿ ಪೋರ್ಟ್ಸ್ ನೋಡೋದಾದ್ರೆ 0.76% ಡಿವಿಡೆಂಡ್ ಕೊಟ್ಟಿದ್ದಾರೆ. ಹಾಗೆ ಅಪೋಲೋ ಹಾಸ್ಪಿಟಲ್ಸ್ ಅಲ್ಲಿ 0.28%, ಏಷ್ಯನ್ ಪೇಂಟ್ಸ್ ಅಲ್ಲಿ 0.7%, ಹಾಗೆ ಆಕ್ಸಿಸ್ ಬ್ಯಾಂಕು 0.12%, ಹಾಗೆ ಬಜಾಜ್ ಆಟೋ 3.35% ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಬಜಾಜ್ ಫೈನಾನ್ಸ್ 0.34%, ಬಜಾಜ್ ಫಿನ್ಸರ್ವ್ 0.03%, PPCL 4.72%, ಭಾರತಿ ಏರ್ಟೆಲ್ 0.39%, ಹಾಗೆ ಬ್ರಿಟಾನಿಯಾ ಇಂಡಸ್ಟ್ರಿ 1.68%. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಸಿಪ್ಲಾ 0.5%, ಹಾಗೆ ಡಿವಿ ಸ್ಲ್ಯಾಬ್ 1.02%, ಹಾಗೆ ಡಾಕ್ಟರ್ ರೆಡ್ಡೀಸ್ 0.63%, ಐಷರ್ ಮೋಟರ್ 0.69%, ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್ 0.29%. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ HCL ಟೆಕ್ 4.42%, ಹಾಗೆ HDFC ಬ್ಯಾಂಕ್ 0.93%, HDFC ಲೈಫ್ 0.33%, ಹಾಗೆ ಹೀರೋ ಮೋಟೋಕಾರ್ಪ್ 3.85%, ಹಾಗೆ ಇಂಡಲ್ಕೋ 0.96%. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ HUL 1.3%, ಹಾಗೆ ICICI ಬ್ಯಾಂಕ್ 0.5%, ಹಾಗೆ ಇಂಡಸ್ಇಂಡ್ ಬ್ಯಾಂಕ್ 0.7%, ಇನ್ಫೋಸಿಸ್ 2.2%, ಹಾಗೆ ITC 2.9%. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ JSW ಸ್ಟೀಲ್ 2%, ಹಾಗೆ ಕೋಟಕ್ ಬ್ಯಾಂಕ್ 0.06%, ಹಾಗೆ LNT 0.9%,
ಹಾಗೆ M&M 0.96%, ಹಾಗೆ ಮಾರುತಿ ಸುಜುಕಿ 0.69%. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ನೆಸ್ಲೆ 1.12%, NTPC 3.9%, ONGC 6.7%, ಪವರ್ ಗ್ರಿಡ್ ಕಾರ್ಪೊರೇಷನ್ 5.09%, ಹಾಗೆ ರಿಲಯನ್ಸ್ 0.34%. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ SBI ಲೈಫ್ 0.2%, ಅದಾನಿ ಎಂಟರ್ಪ್ರೈಸಸ್ 0.06%, SBI 1.3%, ಸನ್ ಫಾರ್ಮಾ 0.9%, TCS 1.34%. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಟಾಟಾ ಕನ್ಸ್ಯೂಮರ್ 0.8%, ಟಾಟಾ ಸ್ಟೀಲ್ 4.7%, ಟೆಕ್ ಮಹೇಂದ್ರ 1.3%, ಟೈಟನ್ 0.2%, ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ 0.49%. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಕೋಲ್ ಇಂಡಿಯಾ 2.05%, HDFC 1.09%, ಸಾರಿ ಕೋಲ್ ಇಂಡಿಯಾ 9.05%, ಹಾಗೆ HDFC 1.09%, ಟಾಟಾ ಮೋಟಾರ್ಸ್ 0%, ಯಾವುದೇ ಡಿವಿಡೆಂಡ್ ಕೊಟ್ಟಿಲ್ಲ. ಹಾಗೆ UPL 1.35%, ವಿಪ್ರೋ 1.62%. ಸ್ನೇಹಿತರೆ, 50 ಕಂಪನಿಗಳ ಡಿವಿಡೆಂಟ್ ನಿಮ್ಮ ಮುಂದೆ ಹೇಳಿದ್ದೇನೆ. ಇದರಲ್ಲಿ ಈ 50 ಕಂಪನಿಗಳಲ್ಲೂ ಕೂಡ ಡಿವಿಡೆಂಟ್ ಬಂದಿದೆ, ಬಟ್ ಡಿವಿಡೆಂಟ್ ಕೊಟ್ಟಿಲ್ಲ ಅಂದ್ರೆ ನಿಫ್ಟಿ 50ಯಲ್ಲಿ ಒಂದೇ ಕಂಪನಿ ಈ ಒಂದು ವರ್ಷದಲ್ಲಿ, ಅದು ಟಾಟಾ ಮೋಟಾರ್ಸ್ ಕಂಪನಿ, ಯಾವುದೇ ಡಿವಿಡೆಂಟ್ ಒಂದು ವರ್ಷದಲ್ಲಿ ಕೊಟ್ಟಿಲ್ಲ. ಈ ಎಲ್ಲ ಕ್ಯಾಲ್ಕುಲೇಷನ್ ಬಂದ್ಬಿಟ್ಟು ನಾನು ನಿನ್ನೆಯ ಡೇಟ್ ಇಂದ ಹಿಡಿದ್ಬಿಟ್ಟು ಒಂದು ವರ್ಷದ ರೆಕಾರ್ಡ್ ಅನ್ನ ತಗೊಂಡು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ನೋಡೋಣ ಬನ್ನಿ. ಹಾಗಾದರೆ ಟಾಪ್ 5 ಡಿವಿಡೆಂಡ್ ಶೇರ್ ಯಾವ್ಯಾವು? ನಿಫ್ಟಿ 50ಯಲ್ಲಿ 5 ಟಾಪ್ ಡಿವಿಡೆಂಡ್ ಕೊಟ್ಟಿರ್ತಕ್ಕಂಥ ಕಂಪನಿಗಳು ಯಾವುವು ಅಂತ ನೋಡಿದಾಗ, ಮೊದಲನೆಯದಾಗಿ ಕೋಲ್ ಇಂಡಿಯಾ 9.05% ಡಿವಿಡೆಂಡ್ ಕೊಟ್ಟಿದೆ. ಎರಡನೇದು ONGC 6.76%, ಹಾಗೆ ಪವರ್ ಗ್ರಿಡ್ ಕಾರ್ಪೊರೇಷನ್ 5.09%, ಹಾಗೆ ಟಾಟಾ ಸ್ಟೀಲ್ 4.74%, ಹಾಗೆ ಐದನೇದು BPCL 4.72%. ಈ 5 ಕಂಪನಿಗಳು ನಿಫ್ಟಿ 50ಯಲ್ಲಿ ಅತಿ ಹೆಚ್ಚು ಡಿವಿಡೆಂಡ್ ಕೊಟ್ಟಿರ್ತಕ್ಕಂಥ ಕಂಪನಿಗಳು. ಹಾಗಾದರೆ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದಾ? ಇನ್ವೆಸ್ಟ್ ಮಾಡಿದ್ರೆ ನೋಡಿ, ಕೋಲ್ ಇಂಡಿಯಾ 9% ಡಿವಿಡೆಂಡ್ ಕೊಟ್ಟಿದೆ. ಆರಾಮಾಗಿ ವರ್ಷಕ್ಕೆ 9% ಬಂತು ಅಂದ್ರೆ ಬ್ಯಾಂಕಿನ ಜಾಸ್ತಿನೇ ಬರುತ್ತೆ, ಅದು ವಿತ್ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಹಾಗಾದ್ರೆ ಇನ್ವೆಸ್ಟ್ ಮಾಡ್ಬೋದಾ, ಏನು ಎತ್ತ? ಬನ್ನಿ, ಅದರ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ಕೂಡ ನಿಮ್ಮ ಮುಂದೆ ಕೊಟ್ಟಿರ್ತೇನೆ. ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡಿ, ಅದರಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಅದ್ರ ಬಗ್ಗೆ ಏನಾದರೂ ವಿಡಿಯೋ ಮಾಡೋಕ್ಕಾದ್ರೆ ನಾನು ನಿಮಗೆ ಅರ್ಥ ಆಗೋ ರೀತಿ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಅದರ ಪ್ಯಾರಾಮೀಟರ್ಸ್ಗಳನ್ನು ಕೂಡ ನಾನು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಹಾಗಾದರೆ ಅತಿ ಹೆಚ್ಚು ಡಿವಿಡೆಂಡ್ ಕೊಟ್ಟಿರುವ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದಾ? ಮೊದಲನೆಯದು ಕೋಲ್ ಇಂಡಿಯಾ ಕಂಪನಿ. ಇದು ಹೈಯೆಸ್ಟ್ ಡಿವಿಡೆಂಡ್ ಕೊಟ್ಟಿದೆ, ಟಾಪ್ ಅಲ್ಲಿ ಇದೆ. ಅದನ್ನು ನೋಡೋದಾದ್ರೆ ಒಂದು ವರ್ಷದಲ್ಲಿ ಇದರ ಒಂದು ಶೇರ್ ಪ್ರೈಸ್ ನ CAGR 20% ರಿಟರ್ನ್ ಕೊಟ್ಟಿದೆ. 5 ವರ್ಷದಲ್ಲಿ 5% CAGR, 10 ವರ್ಷದಲ್ಲಿ -3% CAGR. ನೋಡಿ, CAGR ರಿಟರ್ನ್ ಬಂದ್ಬಿಟ್ಟು ತುಂಬಾ ಕಡಿಮೆ ಇದೆ. ಸ್ಟಾಕ್ ನ ಪ್ರೈಸ್ ಬಂದ್ಬಿಟ್ಟು ನೋಡಿ, ಬರೀ ಒಂದು ವರ್ಷದಲ್ಲಿ ರಿಟರ್ನ್ ಕೊಟ್ಟಿರ್ಬೋದು, ಬಟ್ 5-10 ವರ್ಷದಲ್ಲಿ ನೆಗೆಟಿವ್ ಇದೆ, ನೆನಪಲ್ಲಿರಲಿ. ಮಾರ್ಕೆಟ್ ಕ್ಯಾಪ್ 1.4 ಲಕ್ಷ ಕೋಟಿ ಇದೆ. ಕರೆಂಟ್ ಪ್ರೈಸ್ ಈಗ 228 ರೂಪಾಯಿ ಇದೆ. ಡೆಟ್ ಟು ಇಕ್ವಿಟಿ ರೇಷಿಯೋ 0.07, ಕರೆಂಟ್ ರೇಷಿಯೋ 1.81, ಹಾಗೆ PB ರೇಷಿಯೋ 2.46. ಹಾಗೆ ನೆಕ್ಸ್ಟ್ ಮುಂದಿನ ಎರಡನೆಯ ಕಂಪ್ನಿ ನೋಡೋದಾದ್ರೆ ಅದು ONGC. ಇದರ ಒಂದು ವರ್ಷದ್ದು -6%, 5 ವರ್ಷದ್ದು -3%, 10 ವರ್ಷದ CAGR -3%. 1, 5, 10 ವರ್ಷದ CAGR ನೆಗೆಟಿವ್ ಅಲ್ಲಿದೆ, ಗಮನವಿರಲಿ. ಹಾಗೆ ಮಾರ್ಕೆಟ್ ಕ್ಯಾಪ್ 1.98 ಲಕ್ಷ ಕೋಟಿ ಇದೆ. ಹಾಗೆ ಕರೆಂಟ್ ಪ್ರೈಸ್ 158 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಡೆಟ್ ಟು ಇಕ್ವಿಟಿ ರೇಷಿಯೋ ನೋಡೋದಾದ್ರೆ 0.54%, ಹಾಗೆ ಕರೆಂಟ್ ರೇಷಿಯೋ ನೋಡೋದಾದ್ರೆ 0.95, ಹಾಗೆ PB ರೇಷಿಯೋ 0.71. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಮೂರನೆಯ ಕಂಪನಿಯ ಅತಿ ಹೆಚ್ಚು ಡಿವಿಡೆಂಡ್ ಕೊಟ್ಟಿರೋ ಸ್ಟಾಕ್ ಬಂದ್ಬಿಟ್ಟು ಪವರ್ ಗ್ರಿಡ್ ಕಾರ್ಪೊರೇಷನ್. ಇದು ಒಂದು ವರ್ಷದಲ್ಲಿ -1%, 5 ವರ್ಷದಲ್ಲಿ 9%, 10 ವರ್ಷದಲ್ಲಿ 11%. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ 1.58 ಲಕ್ಷ ಕೋಟಿ ಇದೆ. ಹಾಗೆ ಕರೆಂಟ್ ಪ್ರೈಸ್ ನೋಡೋದಾದ್ರೆ 228, ಡೆಟ್ ಟು ಇಕ್ವಿಟಿ ರೇಷಿಯೋ 1.59, ಕರೆಂಟ್ ರೇಷಿಯೋ 0.72, ಹಾಗೆ PB ರೇಷಿಯೋ 1.95. ಹಾಗೆ ನಾಲ್ಕನೆಯ ಕಂಪನಿ ನೋಡೋದಾದ್ರೆ ಟಾಟಾ ಸ್ಟೀಲು. ಇದು ಒಂದು ವರ್ಷದಲ್ಲಿ ನೆಗೆಟಿವ್ 19% ರಿಟರ್ನ್ ಕೊಟ್ಟಿದೆ, ತುಂಬಾ ಲಾಸ್ ಅಂತಾನೆ ಹೇಳ್ಬೋದು. 5 ವರ್ಷದಲ್ಲಿ 13%, 10 ವರ್ಷದಲ್ಲಿ 14%. ಇದರ ಮಾರ್ಕೆಟ್ ಕ್ಯಾಪ್ ನೋಡೋದಾದ್ರೆ 1.31 ಲಕ್ಷ ಕೋಟಿ ಇದೆ. ಕರೆಂಟ್ ಪ್ರೈಸ್ 108 ರೂಪಾಯಿ ಇದೆ. ಡೆಟ್ ಟು ಇಕ್ವಿಟಿ ರೇಷಿಯೋ 0.81, ಹಾಗೆ ಕರೆಂಟ್ ರೇಷಿಯೋ ಬಂದ್ಬಿಟ್ಟು 0.90 ಇದೆ. ಹಾಗೆ PB ರೇಷಿಯೋ 1.23. ಹಾಗೆ ನೆಕ್ಸ್ಟ್ ಕೊನೆಯ ಐದನೆಯ ಕಂಪನಿ BPCL. ಇದರ ಒಂದು ವರ್ಷದ ರಿಟರ್ನ್ ನೆಗೆಟಿವ್ ಅಲ್ಲಿದೆ, 11%. ಹಾಗೆ 5 ವರ್ಷದ CAGR ಕೂಡ ನೆಗೆಟಿವ್ ಇದೆ, -4%. 10 ವರ್ಷದ CAGR 11%. ಇದರ ಮಾರ್ಕೆಟ್ ಕ್ಯಾಪ್ 73,000 ಕೋಟಿ ಇದೆ. ಕರೆಂಟ್ ಪ್ರೈಸ್ 337 ಟ್ರೇಡ್ ಆಗ್ತಾ ಇದೆ. ಡೆಟ್ ಟು ಇಕ್ವಿಟಿ ರೇಷಿಯೋ 1.75 ಇದೆ. ಕರೆಂಟ್ ರೇಷಿಯೋ 0.74, ಹಾಗೆ PB ರೇಷಿಯೋ 1.56.
ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.